ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಲೀಟೆಡ್ ಲೆಹಂಗಾನ ನಾವು ಯಾವ ರೀತಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಒಂದು ಸ್ಯಾರಿ ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ದೀರಲ್ವಾ. ಮೇಲ್ಗಡೆ ಒಂದು ಸ್ಮಾಲ್ ಒಂದು 4 ಇಂಚಸ್ ಬಾರ್ಡರ್ ಬಂದಿದೆ ಮತ್ತು ಕೆಳಗಡೆ ಒಂದು 10 ಇಂಚಸ್ ಬಾರ್ಡರ್ ಬಂದಿದೆ. ಸ್ಯಾರಿ ಪೂರ್ತಿ ಈ ರೀತಿ ನಮಗೆ ಕಲಂಕಾರಿ ಸ್ಟೈಲಲ್ಲಿ ಡೀಟೇಲಿಂಗ್ ಬಂದಿದೆ. ಬ್ಲೌಸ್ ಪೀಸ್ ಕೂಡ ಇದರಲ್ಲೇ ಇರೋದ್ರಿಂದ ನಾನು ಫಸ್ಟು ಸ್ಯಾರಿಯಲ್ಲಿ ಬ್ಲೌಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಬ್ಲೌಸ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾನು ಇಲ್ಲಿ ತೆಗೆದು ಬಿಡ್ತಿದ್ದೀನಿ. ನಾನು 90 ಪಾಯಿಂಟ್ಸನ್ನು ಬ್ಲೌಸ್ಗೋಸ್ಕರ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಬಂದರೂ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಫ್ರೆಂಡ್ಸ್, ನೋಡಿ, 1 ಮೀಟರ್ ನಾನು ಕಟ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ಗೋಸ್ಕರ. ಈಗ ಮೆಜರ್ ಮಾಡ್ಕೋಬೇಕು ನಮಗೆ ಫ್ಯಾಬ್ರಿಕ್ ಎಷ್ಟು ಉಳಿದಿದೆ ಅಂತ. ಒಂದು ಸ್ಯಾರಿಯಲ್ಲಿ ಈಗ ನಾವು ಒಂದು 90 ಇಂಚಸ್ ಅಷ್ಟು ಫ್ಯಾಬ್ರಿಕ್ನ ಬ್ಲೌಸ್ಗೋಸ್ಕರ ತೆಗ್ದಿದ್ದೀವಿ. ಈಗ ಮೆಜರ್ ಮಾಡ್ಕೊತಾ ಇದ್ದೀನಿ ಉಳಿದಿರೋ ಅಂಥ ಎಷ್ಟು ಫ್ಯಾಬ್ರಿಕ್ ನನ್ನ ಹತ್ರ ಫ್ಲೀಟೆಡ್ ಲೆಹಂಗಾಗೋಸ್ಕರ ಉಳಿದಿದೆ ಅಂತ ನಾವು ಮೆಜರ್ ಮಾಡ್ಕೋಬೇಕು. ಒಂದು ಲೆಹಂಗಾನ ನಾವು ಸ್ಟಿಚ್ ಮಾಡಬೇಕಂದ್ರೆ ನಮಗೆ ಫಸ್ಟು ಫ್ಯಾಬ್ರಿಕ್ ಎಷ್ಟಿದೆ ಅಂತ ನಾವು ತಿಳ್ಕೊಬೇಕು. ನೋಡಿ, ಈ ರೀತಿ ಟೇಪಿಂದ ಮೆಜರ್ ಮಾಡ್ಕೋತಾ ಇದ್ದೀನಿ. ನನಗಿಲ್ಲಿ ಟೋಟಲಾಗಿ ಬ್ಲೌಸ್ ಪೀಸನ್ನು ಕಟ್ ಮಾಡಿದ ನಂತರ 5 ಮೀಟರ್ಸ್ ಮೇಲೆ 20 ಇಂಚಸ್ ಅನ್ನೋದು ಫ್ಯಾಬ್ರಿಕ್ ನನ್ನ ಹತ್ರ ಈಗ ಉಳಿದಿದೆ. ಸೊ ಅಷ್ಟು ಫ್ಯಾಬ್ರಿಕನ್ನು ನಾನು ಇಲ್ಲಿ ಫ್ಲೀಟೆಡ್ ಲೆಹಂಗಾಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ 5 ಮೀಟರ್ಸ್ ಮೇಲೆ 20 ಇಂಚಸ್ ಅನ್ನೋದು ನನಗೆ ಫ್ಯಾಬ್ರಿಕ್ ಅನ್ನೋದು ಇದೆ. ಈಗ ಈ ರೀತಿ ಮೆಜರ್ ಮಾಡ್ಕೊಂಡ್ಮೇಲೆ ನಾವು ಈ ಫ್ಯಾಬ್ರಿಕ್ನ ಸ್ಯಾರಿ ಫೋಲ್ಡಿಂಗಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ನೀಟಾಗಿ ನಾವು ಫ್ಲೋರ್ ಮೇಲೆ ಹಾಸ್ಕೋಬೇಕಾಗುತ್ತೆ. ಯಾಕಂದರೆ ಇದು ಫ್ಲೀಟೆಡ್ ಲೆಹಂಗಾ ಆಗಿರೋದ್ರಿಂದ ನೀಟಾಗಿ ನೀವು ಕಟ್ ಮಾಡ್ಕೋಬೇಕಾದ್ರೆ ಸ್ಯಾರಿ ಫೋಲ್ಡಿಂಗನ್ನು ಹಾಕ್ಕೊಂಡು ಈ ರೀತಿ ಫ್ಲೋರ್ ಮೇಲೆ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಮೇಲೆ ಅಥವಾ ಕೆಳಗಡೆ ಹೆಚ್ಚು ಕಡಿಮೆ ಅನ್ನೋದು ಇರಬಾರ್ದು. ನೀಟಾಗಿ ಚೆಕ್ ಮಾಡಿಕೊಂಡು ನೀಟಾಗಿ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಈಗ ಕಸ್ಟಮರು ಬಾಡಿ ಮೆಜರ್ಮೆಂಟ್ಸ್ ನೋಡೋದಾದರೆ ಅವರು ವೇಸ್ಟ್ ರೌಂಡ್ ಬಂದು 26 ಇಂಚಸ್ ಇದೆ. ಟೋಟಲ್ ಸ್ಕರ್ಟ್ ಲೆಂತ್ ಬೇಕಾಗಿರೋದು ಬಂದು ಅವ್ರಿಗೆ 40. ಸೊ ಟೋಟಲ್ ಲೆಂತು 40 ಮೈನಸ್ 1.5ನ ನಾವು ಮೈನಸ್ ಮಾಡಬೇಕು. ಏನಕ್ಕೆ 1.5 ಮೈನಸ್ ಮಾಡೋದಂದರೆ ಬೆಲ್ಟ್ ಬಂದು ಇಲ್ಲಿ 1.5 ಅನ್ನೋದು ಬರುತ್ತೆ. ಸೊ ಮೈನಸ್ ಮಾಡಿದಾಗ 38.5, 40ಯಲ್ಲಿ 1.5 ಮೈನಸ್ ಮಾಡಿದ್ರೆ 38.5 ಬರುತ್ತೆ. ಅದಕ್ಕೆ ಪ್ಲಸ್ ½ ಇಂಚನ್ನು ನಾವು ಮಾರ್ಜಿನ್ಗೋಸ್ಕರ ಆ್ಯಡ್ ಮಾಡಬೇಕು. ಕೆಳಗಡೆ ಬಾರ್ಡರ್ ಬಂದಿರೋದ್ರಿಂದ ಮೇಲ್ಗಡೆ ನಾವು ಬೆಲ್ಟನ್ನು ಅಟ್ಯಾಚ್ ಮಾಡ್ತೀವಿ, ಅಲ್ಲಿ ನಮ್ಗೆ ½ ಇಂಚ್ ಮಾರ್ಜಿನ್ ಬೇಕಾಗುತ್ತೆ. ಸೊ ½ ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿದ್ರೆ ನಮಗೆ 39 ಇಂಚಸ್ ಅನ್ನೋದು ಬೇಕಾಗುತ್ತೆ. ನೋಡಿ, 39 ಕೆಳಗಡೆ ಬಾರ್ಡರ್ ಹತ್ರದಿಂದ ಮೇಲ್ಗಡೆ 39 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಮೇಲ್ಗಡೆ ನಮಗೆ ಬಾರ್ಡರ್ ಬಂದಿದೆ. ಒಂದು ವೇಳೆ ಕಸ್ಟಮರ್ ಏನಾದರೂ ಮೇಲ್ಗಡೆ ಇರೋ ಬಾರ್ಡರು ಕೆಳಗಡೆ ಇರೋ ಬಾರ್ಡರ್ಗೆ ಅಟ್ಯಾಚ್ ಮಾಡಿ ಅಂತ ಹೇಳಿದ್ರೆ ಆ ಬಾರ್ಡರ್ಗಿಂತ ಒಂದು ½ ಇಂಚು ಕೆಳಗಡೆಗೆ ಕಟ್ ಮಾಡ್ಕೊಂಡು, ಅಂದರೆ ಬಾರ್ಡರ್ನ ಅಟ್ಯಾಚ್ ಮಾಡೋಕ್ಕೆ ನಮಗೆ ಮಾರ್ಜಿನ್ ಇರಬೇಕಲ್ಲ, ಒಂದು ½ ಇಂಚ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ಆ ಬಾರ್ಡರ್ನ ಕೆಳಗಡೆ ಅಟ್ಯಾಚ್ ಮಾಡಿ ಆನಂತರ ನಾವು ಲೆಂತನ್ನು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಕಸ್ಟಮರು ಬೇಡ ಅಂತ ಅಂದರೆ ಬಾರ್ಡರ್ನ ಅಟ್ಯಾಚ್ ಮಾಡೋದು ಬೇಡ ಅಂತ ಹೇಳಿದರೆ, ಸೊ ಅದಕ್ಕೋಸ್ಕರ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಈಗ ಪ್ಲೀಟ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಟೋಟಲ್ ಫ್ಯಾಬ್ರಿಕ್ ಬಂದು ನನ್ನ ಹತ್ರ ಈಗ 5 ಮೀಟರ್ಸು 20 ಇಂಚಸ್ ಅನ್ನೋದು ಇದೆ. ಈ 5 ಮೀಟರ್ಸು 20 ಇಂಚಸ್ನ ನಾವು ಇಂಚಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಈಗ 1 ಇಂಚಿಗೆ ಸೆಂಟಿಮೀಟರ್ಸಲ್ಲಿ ಹೋದರೆ 100 ಪಾಯಿಂಟ್ಸ್ ಅಂತ ಹೇಳ್ತೀವಿ. ಅದೇ ಇಂಚಸ್ಸಲ್ಲಿ ಹೋದರೆ 39.5 ಪಾಯಿಂಟ್ಸು. ಸೊ ರೌಂಡ್ ಫಿಗರ್ ಆಗಿ 40 ತೊಗೊಳ್ಳೋಣ. 40 ಇಂಟು 5 ಮೀಟರ್ಸ್ ಹಾಕಿದ್ರೆ ಎಷ್ಟಾಗುತ್ತೆ? 200. ಇನ್ನು ನಮ್ಮ ಹತ್ರ 20 ಇಂಚಸ್ಸು ಸಪ್ರೇಟಾಗಿ ಅಂದರೆ 5 ಮೀಟರ್ಸು 20 ಇದೆಯಲ್ವ, ಅದನ್ನು ಇಲ್ಲಿ 20 ಹಾಕ್ಕೊಂಡಿದ್ದೀನಿ. ಈಗ 200 + 20 ಮಾಡಿದ್ರೆ ನಮಗೆ 220 ಇಂಚಸ್ ಅನ್ನೋದು ನಮಗೆ ಟೋಟಲ್ ಫ್ಯಾಬ್ರಿಕ್ಕು ಇಂಚಸ್ಸಲ್ಲಿ 220 ಇಂಚಸ್ ಅನ್ನೋದು ಇದೆ. ಸೊ ಮೀಟರ್ಸಲ್ಲಾದರೆ 5 ಮೀಟರ್ಸು 20 ಇಂಚಸ್ಸು, ಇಂಚಸ್ಸಲ್ಲಿ ಲೆಕ್ಕ ಮಾಡಿಕೊಂಡ್ರೆ ನಮಗೆ 220 ಇಂಚಸ್ ಅನ್ನೋದು ಇದೆ. ಈಗ ನಾನು 1 ಇಂಚು ಪ್ಲೀಟ್ ಇಡೋದಾದರೆ ಪ್ಲೀಟ್ಸ್ ಇಂಟೇಕನ್ನ ನಾವು ಕಂಡು ಹಿಡ್ಕೋಬೇಕು. ಅಂದರೆ ನೆರಿಗೆ ನಾವು ಮೇಲ್ಗಡೆ 1 ಇಂಚು ನೆರಿಗೆ ಇಟ್ಟಾಗ ಅದ್ರ ಒಳಗಡೆ ಕೆಳಗಡೆ ನಾವು ನೆರಿಗೆನ ಎಷ್ಟು ಕ್ಲಾತನ್ನು ಸೇರಿಸ್ಬೇಕು ಅನ್ನೋದು ನಾವು ಕಂಡು ಹಿಡ್ಕೋಬೇಕು. ಈಗ 220ಯಲ್ಲಿ ನಾನು 4 ಇಂಚಸ್ನ ಮೈನಸ್ ಮಾಡ್ತಾಯಿದ್ದೀನಿ. ಟೋಟಲ್ ಫ್ಯಾಬ್ರಿಕ್ 220 ಇತ್ತಲ್ವ, ಅದರಲ್ಲಿ 4 ಇಂಚಸ್ಸು ನಾನು ಮೈನಸ್ ಮಾಡಿಕೊಂಡು
216 ಆಗುತ್ತೆ. ಯಾಕೆ 4 ಇಂಚಸ್ ಮೈನಸ್ ಮಾಡ್ಕೋಬೇಕಂದ್ರೆ ಸ್ಟಾರ್ಟಿಂಗಲ್ಲಿ 2 ಇಂಚಸ್ ನಾವು ಹಾಗೆ ಹೊಡಿತೀವಿ, ಮತ್ತು ಎಂಡಿಂಗಲ್ಲಿ 2 ಇಂಚಸ್ ನಾವು ಯಾವುದೇ ಫ್ರಿಲ್ ಇಲ್ದಿರ ಹಾಗೆ ಬಿಡ್ತೀವಲ್ಲ, ಅದಕ್ಕೋಸ್ಕರ. ಈಗ ಟೋಟಲ್ ಫ್ಯಾಬ್ರಿಕಲ್ಲಿ ಮೈನಸ್ ವೇಸ್ಟ್ ಮಾಡಬೇಕು. ಇವರ ವೇಸ್ಟ್ ರೌಂಡ್ ಬಂದು 26 ಇದೆ. ನಾನು ಪ್ಲಸ್ 2 ಇಂಚಸ್ ಲೂಸಿಂಗನ್ನು ಆ್ಯಡ್ ಮಾಡಿಕೊಂಡು 28 ಇಂಚಸ್ ತೊಗೊಂಡಿದ್ದೀನಿ. ಸೊ ಟೋಟಲ್ ಫ್ಯಾಬ್ರಿಕ್ ಬಂದು ನಾವು 4 ಇಂಚಸ್ ಲೆಸ್ ಮಾಡಿದಾಗ 216 ಇದೆ. ಮೈನಸ್ 28ನ ಮಾಡಿದಾಗ ನಮಗೆ 188 ಅನ್ನೋದು ಸಿಗುತ್ತೆ. ಸೊ ನಾನಿಲ್ಲಿ 1 ಇಂಚು ಫ್ಲೀಟ್ ಇಡ್ತಾ ಇರೋದ್ರಿಂದ ನಾವು 28 ಫ್ಲೀಟ್ಸನ್ನು ಇಡಬೇಕಾಗುತ್ತೆ. ಸೊ 188 ಡಿವೈಡೆಡ್ ಬೈ 28 ಮಾಡಿದಾಗ ನಮಗೆ 6.7 ಅನ್ನೋದು ನಮಗೆ ಪ್ಲೀಟ್ ಇಂಟೇಕ್ ಅನ್ನೋದು ಬರ್ತಿದೆ. ಅಂದರೆ 1 ಇಂಚು ನೆರಿಗೆ ಹಿಡಿದಾಗ ನಾವು ಒಳಗಡೆ 6.7 ಇಂಚಸ್ ಕ್ಲಾತನ್ನು ಕೆಳಗಡೆ ತೊಳ್ಳಬೇಕಾಗುತ್ತೆ. ಒಂದು ವೇಳೆ ನೀವು 1/2 ಇಂಚು ಫ್ಲೀಟ್ ಇಡೋದಾದರೆ ಫ್ಲೀಟ್ ಇಂಟೇಕ್ನ ಯಾವ ರೀತಿ ಕಂಡುಹಿಡಿಯಬೇಕಂತ ತೋರಿಸ್ಕೊಡ್ತೀನಿ. ಇಲ್ಲೂ ಕೂಡ ಸೇಮು ಟೋಟಲ್ ಫ್ಯಾಬ್ರಿಕನ್ನು ತೊಗೊಳ್ಳಿ, ಮೈನಸ್ ವೇಸ್ಟು. ಟೋಟಲ್ ಫ್ಯಾಬ್ರಿಕ್ ಬಂದು 216. ನಾವು 1/2 ಇಂಚು ಪ್ಲೀಟ್ ಇಡೋದಾದರೆ ನಮ್ಮ ವೇಸ್ಟ್ ರೌಂಡನ್ನ ಡಬಲ್ ಮಾಡ್ಕೋಬೇಕು. ಅಂದರೆ 28 ಇಂಟು 2 ಮಾಡ್ಕೊಂಡಾಗ ನಮಗೆ 56 ಅನ್ನೋದು ಬರುತ್ತೆ. ಸೊ 216ಅಲ್ಲಿ 56ನ ಮೈನಸ್ ಮಾಡಿದ್ರೆ 160. ಈ 160ಯಲ್ಲಿ ನಾವೆಷ್ಟು ಫ್ಲೀಟ್ಸನ್ನು ಇಡ್ತಾ ಇದ್ದೀವಿ? 56 ಫ್ಲೀಟ್ಸನ್ನು ಇಡ್ತಾ ಇದ್ದೀವಿ. ಡಿವೈಡೆಡ್ ಬೈ ಮಾಡ್ಕೊಂಡಾಗ ನಮಗೆ 2.8 ಅನ್ನೋದು ಬರುತ್ತೆ. ರೌಂಡ್ ಫಿಗರ್ ಮಾಡ್ಕೊಂಡು ನೀವು 3 ಇಂಚಸ್ ತೊಗೋಬೋದು. ಅಂದರೆ 1/2 ಇಂಚ್ ಫ್ರಿಲ್ ಇಟ್ಟರೆ ಅದ್ರ ಕೆಳಗಡೆ ನೀವು 3 ಇಂಚಸ್ ಕ್ಲಾತನ್ನು ಸೇರಿಸ್ಬೇಕಾಗುತ್ತೆ ನೆರಿಗೆಯಲ್ಲಿ. ಈಗ ನಾನು ಈ ಲೆಹಂಗಾ ಸ್ಟಿಚ್ ಮಾಡ್ತಾ ಇರೋದು 1/2 ಇಂಚ್ ಫ್ರಿಲ್ಲು ತೋರಿಸ್ಕೊಡ್ತೀನಿ ನೋಡಿ. ಫ್ಯಾಬ್ರಿಕ್ ಮೇಲೆ ನಾವು ಯಾವ ರೀತಿ ಈಗ ಮಾರ್ಕ್ ಮಾಡೋದು ಅಂತ. ಫಸ್ಟು 2 ಇಂಚಸ್ಸು ಬಿಟ್ಬಿಡಬೇಕು. ನಾನು ಆಗಲೇ ಹೇಳಿದ್ದೀನಲ್ವ, ಟೋಟಲ್ ಫ್ಯಾಬ್ರಿಕಲ್ಲಿ 4 ಇಂಚಸ್ ಲೆಸ್ ಮಾಡಿದ್ದೀವಲ್ಲ ನೋಡಿ, ಈ ಕಡೆ 2 ಇಂಚಸ್ಸು, ಲಾಸ್ಟಲ್ಲಿ 2 ಇಂಚಸ್ ಬಿಟ್ಟರೆ ಅಲ್ಲಿ 4 ಇಂಚಸ್ ಅಲ್ಲಿ ಹೋಯಿತು. ಈಗ ಫಸ್ಟು 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ, ಅಲ್ಲಿಂದ 3 ಇಂಚಸ್ಸು 2 ಇಂಚಸ್ ಮಾರ್ಕ್ ಮಾಡ್ಕೋಬೇಕು. ಅಲ್ಲಿಂದ ನಾವು ಎಷ್ಟು ಫ್ಲೀಟ್ ಇಡ್ತಾ ಇದೀವಿ, 1/2 ಇಂಚ್ ಫ್ಲೀಟ್ ಇಡ್ತಾ ಇರೋದ್ರಿಂದ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆ 1/2 ಇಂಚ್ ಹತ್ರದಿಂದ 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಅರ್ಥ ಆಗಲಿಲ್ಲ ಅಂದರೆ ಇನ್ನೂ ಒಂದು ಸಲ ವೀಡಿಯೋನ ನೋಡಿಕೊಂಡು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ, ಅಲ್ಲಿಂದ 3 ಇಂಚಸ್ಸು. ಈಗ ಆ 1/2 ಇಂಚ್ ಹತ್ರ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವೇನು ಮಾರ್ಕ್ ಮಾಡೋ ಆ 3 ಇಂಚಸ್ಸು ಅದೆಲ್ಲ ಕೆಳಗಡೆಗೆ ಈ ರೀತಿ ನಾವು ಸೇರಿಸ್ಬೇಕಾಗುತ್ತೆ ಫ್ರಿಲ್ ಕೆಳಗಡೆ. ಸೇಮ್ ಇದೇ ರೀತಿ ನೀವು ಕ್ಲಾತ್ ಅಂದರೆ 5 ಮೀಟರ್ಸ್ ಕ್ಲಾತ್ ಇದೆಯಲ್ಲ, 5 ಮೀಟರ್ಸು 20 ಪಾಯಿಂಟ್ಸು ಅಷ್ಟನ್ನು ನಾವು ಇದೇ ರೀತಿನೇ ಈಗ ಹೊಲ್ಕೋಬೇಕು. ಫ್ರಿಲ್ಸನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡಿ. ಫಸ್ಟು 1/2 ಇಂಚು, ಆ ನಂತರ 1/2 ಇಂಚ್ ಹತ್ರದಿಂದ 3 ಇಂಚಸ್ಸು ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಫ್ರಿಲ್ಸನ್ನು ಇಟ್ಕೋತಾ ಬರಬೇಕು. ಮೇಲ್ಗಡೆ ನೀವೇನು 1/2 ಇಂಚ್ ಫ್ರಿಲ್ ಇಡ್ತೀರಾ ಆ ಫ್ರಿಲ್ಸ್ ಎಲ್ಲವೂ ಕೂಡ ಒಂದೇ ಸೈಜಲ್ಲಿರೋ ಥರ ನೋಡ್ಕೋಬೇಕು. ಇನ್ನೂ ಒಂದು ಮೆಥಡಲ್ಲಿ ನಾವು ಈ ಫ್ಲೀಟ್ ರೇಟ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಇನ್ನೊಂದು ಸಲ ನಾನು ಬೇರೆ ಯಾವುದಾದ್ರು ಲೆಹಂಗನ ಹೊಲಿದಾಗ ಯಾವ ರೀತಿ ಇನ್ನೊಂದು ಮೆಥಡಲ್ಲಿ ನಾವು ಫ್ಲೀಟ್ ರೇಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ಏನು ನಾವು ಒಳಗಡೆ ಪ್ಲೀಟ್ ಇಂಟೇಕನ್ನು ನಾವು 3 ಇಂಚಸ್ ತೊಗೊಂಡಿದ್ದೀವೋ ಆ 3 ಇಂಚಸ್ನು ನೀಟಾಗಿ ನೀವು ಕೆಳಗಡೆಗೆ ಸೇರಿಸ್ಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡೆ ನೀವು ಟೇಪಲ್ಲಿ ಮಾರ್ಕ್ ಮಾಡಿಕೊಂಡೆ ನೀವು ಈ ರೀತಿ ಪ್ಲೀಟ್ಸನ್ನು ಸ್ಟಿಚ್ ಮಾಡ್ಕೊತ ಹೋಗಬೇಕು. ಆಗಲೇ ನಿಮಗೆ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಆಗದೆ ನೀಟಾಗಿ ಬರುತ್ತೆ. ಹಾಗೆ ಪ್ಲೀಟ್ಸನ್ನು ಸ್ಟಿಚ್ ಮಾಡುವಾಗ ಯಾಕಂದರೆ ಇದು ವೆಯ್ಟ್ ಇರೋದ್ರಿಂದ ಪ್ಲೀಟ್ಸು ಕೆಳಗಡೆ ಜಾರೋಗೋವಂಥ ಸಿಚುವೇಶನ್ಸ್ ಇರುತ್ತೆ. ಅಂದರೆ ಬ್ಯಾಕ್ ಸೈಡು ಅದನ್ನು ನೋಡಿಕೊಂಡು ನೀಟಾಗಿ ಪ್ಲೀಟ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ನಮಗೆ ಬೇಕಾಗಿರೋದು ಈಗ 28 ವೇಸ್ಟ್ ರೌಂಡು. ನಿಮ್ಗೆ ಇನ್ನೂ ಒಂದು 2 ಇಂಚಸ್ ಎಕ್ಸ್ಟ್ರಾ ಬಂದರೂ ಪರವಾಗಿಲ್ಲ. ನೀವು ನೀಟಾಗಿ ಈ ರೀತಿ ಒಂದು 30 ಇಂಚಸ್ವರೆಗೂ ಈ ರೀತಿ ನೀಟಾಗಿ ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ. ಈಗ ಎಂಡಿಂಗಲ್ಲಿ ಬಂದಾಗ ಅಷ್ಟೇ 2 ಇಂಚಸ್ಸು ನಾವು ಈ ರೀತಿ ಪ್ಲೈನಾಗಿ ಬಿಟ್ಬಿಡಬೇಕು. ಯಾಕಂದರೆ ನಾವು ಸೈಡ್ ಜಾಯಿಂಟ್ಸ್ ಮಾಡಬೇಕು ಅಥವಾ ಜಿಪ್ಪನ್ನು ಸ್ಟಿಚ್ ಮಾಡ್ತೀವಿ ಅಂದರೆ ನಮಗೆ ಅಲ್ಲಿ ಕ್ಲಾತ್ ಅನ್ನೋದು ಬೇಕಾಗುತ್ತೆ. ಈಗ ನಾನು ಮೆಸರ್ ಮಾಡ್ಕೋತಾ ಇದ್ದೀನಿ ನೋಡಿ. ಟೋಟಲಾಗಿ ನನಗೆ 32 ಇಂಚಸ್ ಅನ್ನೋದು 32 ವೇಸ್ಟ್ ರೌಂಡ್ ಅನ್ನೋದು ನಾನು ಇಲ್ಲಿ ಫ್ಲೀಟ್ಸನ್ನು ಇಟ್ಟಿದ್ದೀನಿ. ನೋ ಪ್ರಾಬ್ಲಮ್. ಯಾಕಂದರೆ ನಮಗೆ ಸೈಡ್ಸಲ್ಲಿ 1 ಇಂಚು ಲೆಸ್ ಆಗಿಬಿಡುತ್ತೆ. ಸೊ ಆಗ ನಮಗೆ ಎಕ್ಸಾಕ್ಟಾಗಿ ಒಂದು 29 ಇಂಚಸ್ ಅನ್ನೋದು ರೆಡಿ ಆಗುತ್ತೆ.
ಸೈಡ್ಸ್ ಸ್ಟಿಚ್ ಮಾಡ್ತೀವಲ್ಲ ನಾವು ಸೈಡ್ ಜಾಯಿಂಟ್ಸ್ ಮಾಡಿದಾಗ ನಮಗೆ 1 ಇಂಚ್ ಅನ್ನೋದು ಲೆಸ್ ಆಗಿರುತ್ತೆ ನೋಡಿ. ಪೂರ್ತಿ ಫ್ಲೀಟ್ಸನ್ನು ಸ್ಟಿಚ್ ಮಾಡಿದ ನಂತರ ನಮಗೆ ಲೆಹೆಂಗಾ ಅನ್ನೋದು ಈ ರೀತಿ ಕಾಣಿಸುತ್ತೆ. ಲೆಹೆಂಗಾ ಲುಕ್ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಕಂಪಲ್ಸರಿ ನೀವು ಐರನಿಂಗ್ ಮಾಡಬೇಕಾಗುತ್ತೆ ಫ್ಲೀಟ್ಸ್ಗೆ. ನೋಡಿ ನಾನು ಇಲ್ಲಿ ನೀಟಾಗಿ ಐರನಿಂಗನ್ನು ಮಾಡ್ತಾಯಿದ್ದೀನಿ. ಐರನಿಂಗ್ ಮಾಡಬೇಕಂದ್ರೆ ಕಂಪಲ್ಸರಿ ನಿಮಗೆ ಇನ್ನೊಬ್ಬರು ಹೆಲ್ಪ್ ತಗೊಳ್ಳೇಬೇಕಾಗುತ್ತೆ. ಅಂದರೆ ಕೆಳಗಡೆ ಒಬ್ಬರು ಸ್ಟ್ರೈಟಾಗಿ ಈ ರೀತಿ ನೆರಿಗೆಗಳನ್ನ ನೀಟಾಗಿ ಇಟ್ಕೊಂಡಾಗ ನಾವು ಐರನಿಂಗ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಒಬ್ಬೊಬ್ಬರೇ ಐರನಿಂಗ್ ಮಾಡಬೇಕಂದ್ರೆ ಸ್ವಲ್ಪ ನೀವು ಅಲ್ಲಲ್ಲಿ ಒಂದು 2-3 ಸ್ಟಿಚಸ್ನ ಹಾಕ್ಕೊಂಡು ನೀವು ಒಬ್ಬರೇ ಬೇಕಾದರೆ ಐರನ್ ಮಾಡ್ಕೋಬೋದು. ನಾನು ಒಬ್ಬರ ಹೆಲ್ಪನ್ನು ಅಂದರೆ ನಮ್ಮ ಹಸ್ಬೆಂಡ್ ಹೆಲ್ಪನ್ನು ತೊಗೊಂಡು ನಾನು ನೀಟಾಗಿ ಈ ರೀತಿ ಫ್ರಿಲ್ಸಿಗೆ ಐರನ್ ಮಾಡ್ಕೋತಾ ಇದ್ದೀನಿ. ಹಾಗೆ ಐರನ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಮಾಡಿ. ಹೀಟ್ ನಾನು ಯೂಸ್ ಮಾಡ್ತಾ ಇರೋದು ನಾರ್ಮಲ್ಲು ಐರನ್ ಬಾಕ್ಸು. ಇದರಲ್ಲಿ ನಾನು ಸಿಲ್ಕ್ ಅನ್ನೋ ಆಪ್ಷನಲ್ಲಿ ನಾನು ಹೀಟನ್ನು ಇಟ್ಕೊಂಡು ಐರನ್ ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಕಾಟನ್ನು ಈ ಥರ ಇದರಲ್ಲಿ ನೀವು ಆಪ್ಷನಲ್ಲಿ ಇಟ್ಕೊಂಡು ಐರನ್ ಮಾಡಿಬಿಡಿ, ಕ್ಲಾತ್ ಅನ್ನೋದು ಸ್ಟಿಕ್ ಆಗಿಬಿಡುತ್ತೆ. ಆದಷ್ಟು ಸಿಲ್ಕ್ ಅನ್ನೋ ಆಪ್ಷನ್ ಇದ್ದರೆ ಆ ಆಪ್ಷನಲ್ಲಿ ಇಟ್ಕೊಂಡು ನೀವು ಬ್ಲೌಸ್ ಅಥವಾ ಈ ರೀತಿ ನೆರಿಗೆಗಳನ್ನ ಐರನ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಹತ್ರ ಸ್ಟೀಮ್ ಐರನ್ ಇದ್ದರೆ ಇನ್ನೂ ಈಸಿಯಾಗಿ ನೀವು ಐರನ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಸೇಮ್ ಬ್ಯಾಕ್ ಸೈಡು ಕೂಡ ಇದೇ ರೀತಿ ನೀವು ಐರನ್ ಮಾಡ್ಕೋಬೇಕು ಒಂದು ಸಲ. ಲೆಹೆಂಗಾ ಸ್ಟಿಚ್ ಮಾಡಿದ ನಂತರ ಕಂಪಲ್ಸರಿ ಐರನಿಂಗ್ ಮಾಡಿದ್ರೆ ಆ ಲೆಹೆಂಗಾಗೆ ಲುಕ್ ಅನ್ನೋದು ಚೆನ್ನಾಗಿರುತ್ತೆ. ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೊಸೆಸ್ ಅಂತ ಅನಿಸುತ್ತೆ ಐರನ್ ಮಾಡೋದಕ್ಕೆ, ಬಟ್ ಲುಕ್ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀಟಾಗಿ ಐರನ್ ಮಾಡಿ. ಪ್ಲೀಟೆಡ್ ಲೆಹೆಂಗಾನ ನೀವು ಸ್ಟಿಚ್ ಮಾಡ್ತಿದ್ದೀರಿ ಅಂದರೆ ಕಂಪಲ್ಸರಿ ಐರನನ್ನು ಮಾಡಿಸ್ಕೊಳ್ಳಿ. ಯಾವ ರೀತಿ ಪ್ಲೀಟೆಡನ್ನು ನಾವು ಪ್ಲೀಟ್ಸ್ ಇಡಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕನ್ನೋದು ನಾನು ಡೀಟೇಲಾಗಿ ತೋರಿಸಿದ್ದೀನಿ. ನೀಟಾಗಿ ಅರ್ಥ ಮಾಡಿಕೊಂಡು ನೀವು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಯಾರಿಗಾದರೂ ಅರ್ಥ ಆಗಲಿಲ್ಲ ಅಥವಾ ಏನಾದರೂ ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ, ರಿಪ್ಲೈ ಮಾಡ್ತೀನಿ. ಪ್ಲೀಟೆಡ್ ಲೆಹೆಂಗಾನ ನಾವು ಸ್ಟಿಚ್ ಮಾಡಬೇಕಂದ್ರೆ ಕ್ಲಾತ್ ಅನ್ನೋದು ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ನೋಡಿ ನಾವು ಪ್ಲೀಟ್ ಇಂಟೇಕಲ್ಲಿ 3 ಇಂಚಸ್ ಕ್ಲಾತ್ ಕೊಟ್ಟಿರೋದನ್ನು ನಮಗೆ ಐರನಿಂಗ್ ಮಾಡೋದಕ್ಕೆ ಈ ರೀತಿ ಸಿಗುತ್ತೆ. ಐರನ್ ಮಾಡಿದ್ರೆ ನಮಗೆ ಫಿನಿಶಿಂಗ್ ಅನ್ನೋದು ಈ ರೀತಿ ಬರುತ್ತೆ. ನೀವು ಆಗಲೇ ವಿತೌಟ್ ಐರನ್ ನೋಡಿದ್ರಲ್ಲ, ಈಗ ವಿತ್ ಐರನ್ ಯಾವ ರೀತಿ ಕಾಣಿಸ್ತೈತೆ ನೋಡಿ. ಪ್ಲೀಟ್ಸ್ ಎಲ್ಲ ನೀಟಾಗಿ ಸೆಟಲ್ಡ್ ಆಗಿ ಕುತ್ಕೊಳ್ಳುತ್ತೆ. ಈಗ ಇದ್ರ ಕೆಳಗಡೆ ಲೈನಿಂಗನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ಲೈನಿಂಗ್ಗೆ ಕ್ರೇಪನ್ನು ತೊಗೊಂಡಿದ್ದೀನಿ, ಕ್ರೇಪ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ. 3 ಮೀಟರ್ಸ್ ಲೈನಿಂಗನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ನೀವು ಬೇಕಾದರೆ ಪಾಲಿಸ್ಟರ್ ಯೂಸ್ ಮಾಡ್ಬೋದು, ಕಾಟನ್ ಬೇಡ, ಪಾಲಿಸ್ಟರ್ ಬೇಕಾದರೆ ನೀವು ಯೂಸ್ ಮಾಡ್ಕೋಬೋದು. ನೋಡಿ ಫಸ್ಟು 3 ಮೀಟರ್ಸ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ನೆಲದ ಮೇಲೆ ನೀಟಾಗಿ ಈ ರೀತಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಈಗ ಒಂದು ಸೈಡು ನಾವು ಈ ರೀತಿ ಸಮೋಸ ಫೋಲ್ಡ್ ಮಾಡ್ಕೋಬೇಕು. ಯಾವುದಾದ್ರೂ ಒಂದು ಕಾರ್ನರಲ್ಲಿ ಈ ರೀತಿ ಕ್ಲಾತನ್ನು ಟ್ರಯಾಂಗಲ್ ಶೇಪಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಫೋಲ್ಡ್ ಮಾಡಿಕೊಡಿ. ಕ್ಲಾತ್ ಅನ್ನೋದು ಎಲ್ಲೂ ಕೂಡ ನಿಮಗೆ ರಿಂಕಲ್ಸ್ ಅನ್ನೋದು ಇರಬಾರ್ದು, ಹೆಚ್ಚು ಕಡಿಮೆ ಅನ್ನೋದು ಇಲ್ದಿರ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಕ್ಲಾತನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ನೀವು ಬೇಕಾದರೆ ಇಲ್ಲಿ ಹಾಫ್ ಸರ್ಕಲಲ್ಲಿ ಹಾಕ್ಬೋದು, ಇಲ್ಲಾಂದರೆ ನೀವು ಸ್ಯಾರಿ ಪೇಟಿಕೋಟ್ ಥರ ಲೈನಿಂಗನ್ನು ಕಟ್ ಮಾಡ್ಕೊಂಡು ಬೇಕಾದ್ರೂ ನೀವು ಲೈನಿಂಗಾಗಿ ಯೂಸ್ ಮಾಡ್ಕೋಬೋದು. ಈಗ ನಾನು ಮೇಲ್ಗಡೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ, ನಾವು ಆಲ್ರೆಡಿ ಫ್ಲೀಟೆಡನ್ನು ಸ್ಟಿಚ್ ಮಾಡಿದ್ದೀವಲ್ಲ, ಆ ಫ್ಯಾಬ್ರಿಕನ್ನು ನಾವೇನು 32 ಇಂಚಸ್ಗೆ ಪ್ಲೀಟೆಡನ್ನ ಸ್ಟಿಚ್ ಮಾಡಿದ್ದೀವೋ ಅದನ್ನು 4 ಲೇಯರ್ಸ್ ಆಗಿ ರೀತಿ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಎಲ್ಲಿ ಬರುತ್ತೋ ಅಲ್ಲಿಗೆ ರೀತಿ ಮಾರ್ಕ್ ಮಾಡ್ಕೋಬೇಕು. ಅಂದರೆ ಈಕ್ವಲ್ ಆಗಿರ್ಬೇಕು ಈ ರೀತಿ ಪ್ಲೇಸ್ ಮಾಡಿದಾಗ ನಮಗೆ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಇಳ್ದಿರ ಈ ರೀತಿ 4 ಲೇಯರ್ ಆಗಿ ಅದನ್ನು ಫೋಲ್ಡ್ ಮಾಡಿಕೊಂಡು ನೀವು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಗೊತ್ತಾಗಲಿಲ್ಲ 4 ಲೇಯರ್ಸಲ್ಲಿ ನೀವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಟೇಪಿಂದ ಮೆಜರ್ ಮಾಡ್ಕೊಂಡಾದರೂ ನೀವು ಚೆಕ್ ಮಾಡ್ಕೊಳ್ಳಿ. ನನಗೆ ಟೇಪಿಂದ ಮೆಜರ್ ಮಾಡಿಕೊಂಡ್ರೆ 8 ಇಂಚಸ್ ಅನ್ನೋದು ಬಂತು. 4 ಲೇಯರಲ್ಲಿ ಒಂದು ಲೇಯರ್ ಅನ್ನೋದು 8 ಇಂಚಸ್ ಬಂತು. ನಮಗೆ ಇಲ್ಲಿ ಲೈನಿಂಗು ಕೂಡ 4 ಲೇಯರ್ಸಲ್ಲಿ ಇರೋದ್ರಿಂದ 8 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವೇನು ಮಾರ್ಕ್ ಮಾಡಿದ್ದೀವೋ ಅಲ್ಲಿಂದ ಮೇಲ್ಗಡೆ ಟೇಪನ್ನು ಈ ರೀತಿ ಪ್ಲೇಸ್ ಮಾಡಿದಾಗ ಎಷ್ಟು ಇಂಚಸ್ ಇದೆ ಅಂತ ಚೆಕ್ ಮಾಡ್ಕೋಬೇಕು. ನನಗೆ 9 ಇಂಚಸ್ ಅನ್ನೋದು ಬರ್ತಿದೆ. ಆ 9 ಇಂಚಸ್ಗೆ ಈ ರೀತಿ ಸರ್ಕ್ಯುಲರ್ ಶೇಪಲ್ಲಿ ಒಂದು ಮಾರ್ಕನ್ನು ಡ್ರಾ ಮಾಡ್ಕೋಬೇಕು. ಸುತ್ತಲೂ ಈಗ ಚೆಕ್ ಮಾಡ್ಕೋಬೇಕು. ನೀವೇನು ಡ್ರಾ ಮಾಡ್ಕೊಂಡಿದ್ದೀರೋ ಅದ್ರ ಸುತ್ತ ಈ ರೀತಿ ಚೆಕ್ ಮಾಡ್ಕೊಂಡಾಗ ಕರೆಕ್ಟಾಗಿ ನಿಮಗೆ 8 ಇಂಚಸ್ ಅನ್ನೋದು ಬರಬೇಕು. ಇಲ್ಲ 7.5 ಅನ್ನೋದು ನನಗೆ ಬರ್ತಿದೆ. 7.5 ಇಂಚಸ್ ಬಂದರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಆದರೆ 8 ಇಂಚಸ್ ಮೇಲೆ ಇಲ್ಲದೇ ಇರೋ ಥರ ನೋಡ್ಕೊಳ್ಳಿ. 9 ಇಂಚಸ್ ಈ ರೀತಿ ಕಟ್ ಮಾಡ್ಕೊಬಿಟ್ರೆ ನಿಮಗೆ ವೇಸ್ಟ್ ರೌಂಡ್ ಅನ್ನೋದು ಜಾಸ್ತಿ ಬಂದುಬಿಡುತ್ತೆ.
ಈಗ ಅಲ್ಲಿಂದ ನಮಗೆ ಲೆಂತ್ ಬಂದು ಮೈನ್ ಫ್ಯಾಬ್ರಿಕ್ ಬಂದು ನಾವಿಲ್ಲಿ 39 ಇಂಚಸ್ ತೊಗೊಂಡಿರೋದ್ರಿಂದ ಲೈನಿಂಗು 1 ಇಂಚು ಕಡಿಮೆ ಮಾಡಿ 38 ಇಂಚಸ್ಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮೈನ್ ಫ್ಯಾಬ್ರಿಕ್ಗಿಂತ ಲೈನಿಂಗ್ ಲೆಂತ್ ಅನ್ನೋದು ನಮಗೆ 1 ಇಂಚು ಕಡಿಮೆ ಇರೋ ಥರ ನೋಡ್ಕೋಬೇಕು. ನಾನಿಲ್ಲಿ 38 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಈ ರೀತಿ ನೀಟಾಗಿ. ಟೇಪನ್ನ ಈ ರೀತಿ ಜರುಗಿಸ್ಕೊಂಡು ಮೇಲ್ಗಡೆ ನಾವೇನು ಮಾರ್ಕ್ ಮಾಡಿದ್ವು ಅಲ್ಲಿ ಈ ರೀತಿ ಜರುಗಿಸ್ಕೊಂಡು 38 ಇಂಚಸ್ಸು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಸರ್ಕಲರ್ ಶೇಪಲ್ಲಿ ಡ್ರಾ ಮಾಡಿಕೊಂಡು ನೀಟಾಗಿ ಕಟ್ಟಿಂಗನ್ನು ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆನೂ ಕೂಡ ಕಟ್ಟಿಂಗ್ ಮಾಡ್ಕೋಬೇಕು. ಈಗ ನನಗೆ ಸೈಡಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇದೆ ನೋಡಿ, ಅದನ್ನು ಕೂಡ ಈ ರೀತಿ ನೀಟಾಗಿ ಟ್ರಿಮ್ ಮಾಡ್ಕೊಬಿಡ್ತಾ ಇದ್ದೀನಿ. ಈಗ ಚೆಕ್ ಮಾಡ್ಕೊಳ್ಳಿ, ನಮಗೆ ಲೈನಿಂಗ್ ಅನ್ನೋದು 4 ಲೇಯರ್ಸಲ್ಲಿದೆ. ಈಗ ಚೆಕ್ ಮಾಡ್ಕೊತಾ ಇದ್ದೀನಿ ನಾವು ಕ್ಯಾನನ್ನು ಎಷ್ಟು ಇಂಚು ಸ್ಟಿಚ್ ಮಾಡಬೇಕು ಅಂತ. ನಾನಿಲ್ಲಿ ಕ್ಯಾನ್ ಬಂದು 15 ಇಂಚಸ್ ಕ್ಯಾನ್ ಸ್ಟಿಚ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸೊ 15 ಇಂಚ್ ಕೆಳಗಡೆಯಿಂದ 15 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ. ಏನು ನಮಗೆ ಇದು ಹಾಫ್ ಸರ್ಕಲಲ್ಲಿ ಇದೆಯಲ್ವಾ ಲೈನಿಂಗ್ ಫ್ಯಾಬ್ರಿಕ್ ಅನ್ನೋದು, ಸುತ್ತಲೂ ನಾನು 15 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಸುತ್ತಲೂ 15 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವು ಕ್ಯಾನನ್ನು ರೆಡಿ 15 ಇಂಚಸ್ ಕಟ್ ಮಾಡಿಕೊಂಡು 15 ಇಂಚಸ್ಗೆ ನಾವು ಪ್ಲೀಟ್ಸನ್ನು ಇಟ್ಕೊಂಡು ಇಲ್ಲಿ ಕರೆಕ್ಟಾಗಿ ನಾವು ಸ್ಟಿಚ್ ಮಾಡಬೇಕಾಗುತ್ತೆ ಲೈನಿಂಗ್ಗೆ ಕ್ಯಾನನ್ನು. ಈಗ ನಾವೇನು 15 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೆ ಆ ರೌಂಡನ್ನು ಚೆಕ್ ಮಾಡ್ಕೊತಾ ಇದ್ದೀನಿ. ನನಗೆ ಬಂದು ಇಲ್ಲಿ 25 ಇಂಚಸ್ ಅನ್ನೋದು ಬರ್ತಿದೆ. ಸೊ 4 ಲೇಯರ್ಸಲ್ಲಿ ಇರೋದ್ರಿಂದ 25 ಇಂಟು 4 ಹಾಕ್ಕೊಂಡಾಗ ನಮಗೆ 100 ಇಂಚಸ್ ಅನ್ನೋದು ಬರುತ್ತೆ. ನಿಮಗೆ ಎಷ್ಟು ಲೇಯರ್ಸ್ ಇಲ್ಲಿ 4 ಲೇಯರ್ಸ್ ಇರೋದ್ರಿಂದ 25 ಇಂಟು 100 ಮಾಡಿ 25 ಇಂಟು 4 ಲೇಯರ್ಸ್ ಇರೋದ್ರಿಂದ 4 ಮಾಡಿದ್ರೆ ನಮ್ಗೆ 100 ಇಂಚಸ್ ಸಿಗುತ್ತೆ. ನೀವು ಇಲ್ಲಿ ಕ್ಯಾನನ್ನು ಯಾವ ರೀತಿ ಎಷ್ಟು ಮೀಟರ್ ತೊಗೋಬೇಕು ಅಂದರೆ 100 ಇಂಚಸ್ ಏನಿದೆಯೋ ಅದನ್ನು ನೀವು ತ್ರಿಬಲ್ ಮಾಡ್ಕೊಳ್ಳಿ. ಅಂದರೆ 100 ಇಂಟು 300 ಇಂಚಸ್ ಫ್ಯಾಬ್ರಿಕ್ ಅನ್ನೋದು ನೀವು ಕ್ಯಾನನ್ನು ಯೂಸ್ ಮಾಡಬೇಕಾಗುತ್ತೆ. ನನಗಿಲ್ಲಿ ಸೈಡಲ್ಲಿ ಕೆಳಗಡೆ ಜಾಯಿಂಟನ್ನು ಬೀಳೋದ್ರಿಂದ ನೋಡಿ ಅದನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ನೀಟಾಗಿ ಕೆಳಗಡೆ ಉಳಿದಿರೋಂಥ ಲೈನಿಂಗನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಅರ್ಥ ಆಯಿತು ಅಂದ್ಕೊಳ್ತೀನಿ. ಈ ರೀತಿ ನೀವು ಕ್ಯಾನ್ ನಾನು ಇಲ್ಲಿ 15 ಇಂಚಸ್ ಕ್ಯಾನ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಒಂದು ವೇಳೆ 20 ಇಂಚಸ್ ಕ್ಯಾನ್ ಯೂಸ್ ಮಾಡೋದಾದರೆ ಕೆಳಗಡೆಯಿಂದ 20 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ಮಾಡಿರೋದನ್ನು ಚೆಕ್ ಮಾಡಿಕೊಂಡು ಇಂಟು 4 ಮಾಡ್ಕೋಬೇಕು. ಎಷ್ಟು ಬಂದಿರುತ್ತೋ ಅದಕ್ಕೆ ನೀವು ತ್ರಿಬಲ್ ತೊಗೋಬೇಕು. ನಿಮ್ಗೊಂದು ವೇಳೆ ನನಗೆ ಒಂದು 200 ಬಂದಿರೋ ಒಂದು 50 ಇಂಚಸ್ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ, ಅದನ್ನು ಬೈ 4 ಮಾಡಿ ಇಂಟು 4 ಮಾಡ್ತೀನಿ. ಎಷ್ಟು ಬಂದಿರುತ್ತೋ ಅದನ್ನು ಮತ್ತೆ 3 ಇಂಟು 3 ಮಾಡ್ಕೋಬೇಕು. ನೋಡಿ ಒಂದು ಪಾರ್ಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಪೀಸ್ನ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಕಟಿಂಗನ್ನು ಮಾಡ್ಕೋಬೇಕು. ನಾನು ಈ ವಿಡಿಯೋದಲ್ಲಿ ಇಷ್ಟನ್ನು ಮಾತ್ರನೇ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ನಾವು ಕ್ಯಾನನ್ನು ಕಟ್ ಮಾಡ್ಕೊಳ್ಳೋದು ಹಾಗೆ ಯಾವ ರೀತಿ ಕ್ಯಾನನ್ನು ಸ್ಟಿಚ್ ಮಾಡೋದು ಅನ್ನೋದ್ರ ಕೂಡ ತೋರಿಸ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಕಂಪಲ್ಸರಿ ಮಿಸ್ ಮಾಡದೆ ನೋಡಿ. ಕ್ಯಾನನ್ನು ನಾನು ಎಷ್ಟು ಮೀಟರ್ ಕ್ಯಾನನ್ನು ಯೂಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರೋ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್.